ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಕೇಳಿಕೊಳ್ಳುವಂಥದ್ದು ದಿಢೀರ್ ಬೇಗನೆ ಮೇಘನ ರಾಜ್ ಮತ್ತೆ ವಿಜಯ ರಾಘವೇಂದ್ರ ಅವರ ಒಂದು ಒಂದಾಗ್ಲಿ ಅವರು, ಯಾಕಂದ್ರೆ ಇಬ್ರಿಗೂ ಕೂಡ ಅವ್ರಿಗೆ ಸ್ಪಂದನ ಇಲ್ಲ, ಮೇಘನ ರಾಜ್ ಅವರಿಗೆ ಚಿರು ಇಲ್ಲ. ಸೊ ಹಾಗಾಗಿ ಒಂದಾದ್ರೆ ಚೆನ್ನಾಗಿರುತ್ತೆ ಎಂಬುದು ಅಭಿಮಾನಿಗಳ ಆಸೆ ಮತ್ತೆ ಅನಿಸಿಕೆ. ಕಮೆಂಟ್ಸ್ಗಳಲ್ಲಿ ತುಂಬಾ ಕಮೆಂಟ್ಸ್ಗಳು ಇದೆ ಬರ್ತಾ ಇರುತ್ತೆ, ಬಟ್ ಆ ರೀತಿ ಯಾವತ್ತೂ ಕೂಡ ಆಲೋಚನೆಯೂ ಸಹ ಮಾಡಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎರಡನೇ ಮದುವೆ ವಿಚಾರ ಕೇಳದಂತ ಟೈಮ್ನಲ್ಲಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಮೇಘನ ರಾಜ್ ಮತ್ತೆ ವಿಚಾರ ರಾಘವೇಂದ್ರ. ಅವರಿಬ್ರು ಕೂಡ ಕೇವಲ ಫ್ರೆಂಡ್ಸ್ ಅಷ್ಟೇನೆ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಅದು ಬಿಟ್ರೆ ಏನು ಕೂಡ ಇಲ್ಲ. ಅವರೇ ಸ್ಪಷ್ಟನೆಯನ್ನು ಕೂಡ ಪಡಿಸಿದ್ದಾರೆ. ಯಾಕೆಂದ್ರೆ ತುಂಬಾ ಜನರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮೇಘನ ಮತ್ತೆ ವಿಜಯ ರಾಘವೇಂದ್ರ ಅವರು ಆಯ್ಕೆ ಮಾಡುವಂತ ಸಿನಿಮಾವು ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರ ಒಂದು ಆಸೆ ಅಂತ ಈ ಒಂದು ಜೋಡಿ ಒಂದಾದ್ರೆ ಖಂಡಿತವಾಗಿಯೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಇರುತ್ತೆ, ಖುಷಿ ಇರುತ್ತೆ. ಬಟ್ ಅವರು ಒಂದಾಗೋದಿಲ್ಲ, ಕೇವಲ ಫ್ರೆಂಡ್ಸ್ ಆಗಿ ಇರೋಕೆನೆ ಇಷ್ಟ ಪಡ್ತಾರೆ. ಮೇಘನ ರಾಜ್ ಅವರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಇದೇ ವರ್ಷ ರಿಲೀಸ್ ಆಗುತ್ತೆ. ಇನ್ನ ವಿಜಯ ರಾಘವೇಂದ್ರ ಅವರು ಮೊನ್ನೆ ಅಷ್ಟೇ FIR ಎಂಬ ಒಂದು ಸಿನಿಮಾವನ್ನು ಕೂಡ ರಿಲೀಸ್ ಆಯ್ತು. ಇದೀಗ ನೆಕ್ಸ್ಟ್ ರಿಪ್ಪನ್ ಸ್ವಾಮಿ ಮತ್ತೆ ಸ್ವಪ್ನ ಮಂಟಪ ಅಂತ ಒಂದು ಸಿನಿಮಾವು ಕೂಡ ರಿಲೀಸ್ಗೆ ರೆಡಿ ಆಗ್ತಾ ಇದೆ, ಅದರ ಒಂದು ಕೆಲಸವೂ ಕೂಡ ನಡೀತಿದೆ. ಇನ್ನುಳಿದಂತೆ ಮಕ್ಕಳ ಜೊತೆ ಸಮಯವನ್ನ ಕಳೀತಾರೆ. ಮೇಘನ ರಾಜ್ ಅವರಿಗೆ ರಾಯನ್ ಪ್ರಪಂಚ, ಇನ್ನು ವಿಜಯ ರಾಘವೇಂದ್ರಗೆ ಶೌರ್ಯ ಪ್ರಪಂಚ. ಶಾಲಾ ವ್ಯಾಸಂಗ ಮಾಡ್ತಿರುವಂತಹ ಶೌರ್ಯ ಸದ್ಯಕ್ಕೆ ತುಂಬಾನೇ ಚೆನ್ನಾಗಿ ತಂದೆಯನ್ನು ಕೂಡ ನೋಡ್ಕೋತಾ ಇದ್ದಾರೆ. ಮನೆಗೆ ಬಂದಂತ ಟೈಮ್ನಲ್ಲಿ ತಂದೆಯೊಟ್ಟಿಗೆ ಸಮಯವನ್ನ ಕಳೆಯೋಕೆ ಇಷ್ಟಪಡ್ತಾರೆ. ಮತ್ತೆ ಈಗ ಕ್ರಿಕೆಟ್ ಕೂಡ ಸ್ಟಾರ್ಟ್ ಆಗಿದೆಯಲ್ಲ, ತುಂಬಾ ಚೆನ್ನಾಗಿ ಕ್ರಿಕೆಟ್ ವೀಕ್ಷಣೆ ಮಾಡಿದ್ರೆ ಸಮಯವನ್ನು ಕೂಡ ಕಳೀತಾರೆ.